ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026 IPL ಮೊದಲನೇ ಪಂದ್ಯಕ್ಕೆ ಇನ್ನೇನು ಕೆಲವೇ ಗಂಟೆಗಳಾದರೆ ಸಮಯ ಆದರೆ ಬಾಕಿ ಇದೆ. ಹೌದು ಸ್ನೇಹಿತರೆ, ಶ್ರೀಮಂತ ಕ್ರಿಕೆಟ್ ಲೀಗ್ ಆರಂಭ ಇನ್ನು ಕ್ಷಣಗಳನ್ನೇ ಆದರೆ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಇನ್ನು RCB ಸೇಡು ತೀರಿಸಿಕೊಳ್ಳುತ್ತಾ ಮತ್ತು ಸನ್ರೈಸರ್ಸ್ ಮೇಲೆ ನಮ್ಮ RCB ತಂಡದ ಪ್ರಾಬಲ್ಯ ಹೇಗೆಲ್ಲ ಇದೆ ಮತ್ತು ನಮ್ಮ RCB ತಂಡದ ಪ್ಲೇಯಿಂಗ್ 11 ಯಾವ ರೀತಿ ಇರಬಹುದು ಮತ್ತು ಯಾವೆಲ್ಲ ಆಟಗಾರರು ಆಡ್ತಾ ಇದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಹಾಗೆ ನಮ್ಮ ಚಿನ್ನಸ್ವಾಮಿಯಲ್ಲಿ ನಮ್ಮ RCB ರೆಕಾರ್ಡ್ ಹೇಗಿದೆ ಮತ್ತು ಪಿಚ್ ರಿಪೋರ್ಟ್ ಎಲ್ಲ ಯಾವ ರೀತಿ ಇದೆ ಮತ್ತು ಮಳೆಯ ಭೀತಿ ಇದೆಯಾ ಇಲ್ವಾ ಅಂತ ಎಲ್ಲದನ್ನ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ RCB ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ RCB ತಂಡ ಮೊದಲನೇ ಪಂದ್ಯದಲ್ಲಿ SRH ವಿರುದ್ಧ ಗೆಲ್ಲುತ್ತಾ ಇಲ್ವಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹೌದು ಸ್ನೇಹಿತರ, ಇನ್ನೇನು ಬಹುನಿರೀಕ್ಷಿತ IPL 2026 ಟೂರ್ನಿಗೆ ಕ್ಷಣಗಣನೆ ಆದ್ರೆ ಆರಂಭವಾದ್ರೆ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ಇಂದು ನಡೆಯಲಿರುವ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಮ್ಮ ಹಾಲಿ ಚಾಂಪಿಯನ್ ಆದಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಸನ್ರೈಸರ್ಸ್ ಹೈದರಾಬಾದ್ ನಡುವಿನ ಉದ್ಘಾಟನಾ ಪಂದ್ಯ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಆದರೆ ಆರಂಭವಾಗಲಿದೆ. ಇನ್ನು ಈ ಪಂದ್ಯ ಪ್ರಾರಂಭವಾಗುವ ಮೊದಲು ಕಳೆದ ಆವೃತ್ತಿಯ ಕೈ ನೆನಪುಗಳು RCB ತಂಡವನ್ನಾದರೆ ಕಾಡುತ್ತಿವೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, IPL 2026ರಲ್ಲಿ ಎರಡೂ ತಂಡಗಳ ನಡುವಿನ ಏಕೈಕ ಘರ್ಷಣೆಯಲ್ಲಿ ಹೈದರಾಬಾದ್ ತಂಡವು ಗೆದ್ದು ಆದರೆ ಬೀಗಿತ್ತು. ಇನ್ನು ಕಳೆದ ಆವೃತ್ತಿಯ ಪಂದ್ಯದಲ್ಲಿ ಹೈದರಾಬಾದ್ ತಂಡದ ಎಡಗೈ ಬ್ಯಾಟರ್ ಆದಂತಹ ಇಶಾನ್ ಕಿಶನ್ ಅವರು ಕೇವಲ 48 ಬಾಲ್ಗಳಲ್ಲಿ 5 ಸಿಕ್ಸರ್ ನೆರವಿನಿಂದ 94 ರನ್ ಆದ್ರೆ ಚಚ್ಚಿ ಬಿಸಾಕಿದ್ರು ಅಂತಾನೆ ಹೇಳ್ಬೋದು. ಇನ್ನು RCB ಬೌಲರ್ಸ್ ಗಳನ್ನ ಪುಡಿ ಕೂಡ ಮಾಡಿದ್ರಂದ್ರೆ ತಪ್ಪಿಲ್ಲ. ಹೌದು ಸ್ನೇಹಿತರೆ, ಹೈದರಾಬಾದ್ ತಂಡ ನಿಗದಿತ 20 ಓವರ್ಗಳಲ್ಲಿ 231 ರನ್ಗಳ ಬೃಹತ್ ಸ್ಕೋರ್ ಆದ್ರೆ ಕಲೆ ಹಾಕಿತ್ತು. ಇನ್ನು ಈ ಗುರಿಯನ್ನು ಬೆನ್ನತ್ತಿದ ನಮ್ಮ RCB ತಂಡ 189 ರನ್ಗಳಿಗೆ ಆಲ್ಔಟ್ ಕೂಡ ಆಗುತ್ತೆ ಮತ್ತು ಪರಿಣಾಮ ಅಂದರೆ 42 ರನ್ಗಳ ಅಂತರದಿಂದ ಅವಮಾನಕಾರಿ ಸೋಲನ್ನು ಕೂಡ ಅನುಭವಿಸುತ್ತೆ. ಇನ್ನು ಈಗ ಬೆಂಗಳೂರಿನ ಅಭಿಮಾನಿಗಳು ಆ ಹಳೆಯ ಸೋಲಿನ ಸೇಡನ್ನು ಮತ್ತು ಆವೃತ್ತಿಯನ್ನು ಗೆಲುವಿನೊಂದಿಗೆ ಪ್ರಾರಂಭಿಸಲು ಕಾತುರದಿಂದಾದ್ರೆ ಕಾಯುತ್ತಾ ಇದ್ದಾರೆ. ಆದರೆ RCB ತಂಡಕ್ಕೆ ಮೈನಸ್ ಕೂಡ ಇದೆ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರ, ಈ ನಿರ್ಣಾಯಕ ಪಂದ್ಯಕ್ಕೂ ಮುನ್ನ RCB ತಂಡಕ್ಕೆ ದೊಡ್ಡ ಹೊಡೆತ ಆದ್ರೆ ಬಿದ್ದಿದೆ. ತಂಡದ ಪ್ರಮುಖ ಬೌಲರ್ ಆಗಿರುವಂತ ಮತ್ತು ವೇಗಿಯಾಗಿರುವಂತ ಜಾಸ್ ಹೇಜಲ್ವುಡ್ ಅವರು ಗಾಯದ ಕಾರಣದಿಂದಾಗಿ ಮೊದಲನೇ ಪಂದ್ಯ ಮತ್ತು ಎರಡನೇ ಪಂದ್ಯಗಳಿಗೆ ಲಭ್ಯವಿರುವುದಿಲ್ಲ. ಅಖಿಲೇಶ್ ಹೀಲ್ ಸಮಸ್ಯೆಯಿಂದ ಬಳಲುತ್ತಿರುವ ಹೇಜಲ್ವುಡ್ ಅನುಪಸ್ಥಿತಿಯು ಬೆಂಗಳೂರು ತಂಡದ ಬೌಲಿಂಗ್ ವಿಭಾಗಕ್ಕೆ ದೊಡ್ಡ ಮೈನಸ್ ಆಗಿದೆ ಅಂತಾನೆ ಹೇಳ್ಬಹುದು. ಕಳೆದ ವರ್ಷ RCB ಪ್ರಶಸ್ತಿ ಗೆಲ್ಲುವಲ್ಲಿ ಹೇಜಲ್ವುಡ್ ಅವರು ಪ್ರಮುಖ ಪಾತ್ರ ಕೂಡ ವಹಿಸಿದ್ದರು. ಈಗ ಅವರ ಅನುಪಸ್ಥಿತಿಯಲ್ಲಿ ಟ್ರಾವಿಸ್ ಹೆಡ್ ಮತ್ತು ಹೆನ್ರಿಕ್ ಕ್ಲಾಸನ್ ರಂತಹ ಅಪಾಯಕಾರಿ ಹಿಟ್ಟರ್ಗಳನ್ನು ತಡೆಯುವುದು ಬೆಂಗಳೂರು ಬೌಲರ್ಗಳಿಗೆ ದೊಡ್ಡ ಕಷ್ಟ ಮತ್ತು ಸವಾಲು ಕೂಡ ಆಗಿದೆ. ಇನ್ನು ಮತ್ತೊಂದೆಡೆ ಕಳೆದ ಆವೃತ್ತಿಯಲ್ಲಿ ಮತ್ತು ಕಳೆದ ಪಂದ್ಯದಲ್ಲಿ ಹೀರೋ ಆಗಿರುವಂತಹ ಇಶಾನ್ ಕಿಶನ್ ಅವರು ಪ್ರಸ್ತುತ ಹೈದರಾಬಾದ್ ತಂಡದ ನಾಯಕತ್ವ ಕೂಡ ವಹಿಸುವುದು ತಂಡಕ್ಕೆ ಹೆಚ್ಚುವರಿ ಬಲವನ್ನಾದ್ರೆ ನೀಡುತ್ತಿದೆ ಅಂತಾನೆ ಹೇಳ್ಬೋದು. ಇನ್ನು ಯಾವ ತಂಡ ಬೆಸ್ಟ್ ಅಂತ ನೋಡೋದಾಯ್ತು ಅಂತಂದ್ರೆ ಈ ಎರಡೂ ತಂಡಗಳ ನಡುವಿನ ಪಂದ್ಯದಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ದಾಖಲೆ ವಿರಾಟ್ ಕೊಹ್ಲಿ ಹೆಸರಿನಲ್ಲಿ ಆದ್ರೆ ಇದೆ. ಹೈದರಾಬಾದ್ ವಿರುದ್ಧ ವಿರಾಟ್ ಕೊಹ್ಲಿ 805 ರನ್ ಗಳಿಸಿ ಅಗ್ರಸ್ಥಾನದಲ್ಲಿ ಆದ್ರೆ ಇದ್ದಾರೆ. ಅಲ್ಲದೆ ಅತಿ ಹೆಚ್ಚು ಸಿಕ್ಸರ್ ಬಾರಿಸಿದ ದಾಖಲೆ ಡೇವಿಡ್ ವಾರ್ನರ್ ಅವರ ಹೆಸರಿನಲ್ಲಿ ಆದ್ರೆ ಇದೆ. ಆದರೆ ಅತಿ ಹೆಚ್ಚು ವೈಯಕ್ತಿಕ ಸ್ಕೋರ್ ಗಳಿಸಿದ ದಾಖಲೆ ಜಾನಿ ಬೈರ್ಸ್ಟೋ ಅವರ ಹೆಸರಿನಲ್ಲಿ ಆದ್ರೆ ಇದೆ ಅಂತಾನೆ ಹೇಳ್ಬೋದು. ಇನ್ನು ಸೇಡಿನ ಸಮರ ಅಂದ್ರೂ ತಪ್ಪಿಲ್ಲ ಈ ಪಂದ್ಯ. ಹೌದು ಸ್ನೇಹಿತರೆ, ಒಂದು ಪಂದ್ಯದಲ್ಲಿ ಹೈದರಾಬಾದ್ ಬೌಲರ್ಗಳ ಒತ್ತಡದಿಂದಾಗಿ RCB ಕೇವಲ 68 ರನ್ಗಳಿಗೆ ಕುಸಿದಿದೆ. ಇದು ತಂಡದ ಇತಿಹಾಸದಲ್ಲಿ ಅತ್ಯಂತ ಕಡಿಮೆ ಸ್ಕೋರ್ ಕೂಡ ಆಗಿತ್ತು. ಅದೇ ಸಮಯದಲ್ಲಿ ಹೈದರಾಬಾದ್ IPL ಇತಿಹಾಸದಲ್ಲಿ RCB ವಿರುದ್ಧ ಅತ್ಯಧಿಕ ತಂಡದ ಸ್ಕೋರ್ ಅನ್ನು ಕೂಡ ದಾಖಲಿಸಿತ್ತು ಎಂಬುದು ಗಮನಾರ್ಹ ವಿಷಯ. ಹೌದು ಸ್ನೇಹಿತರೆ, 2024 IPL ಅಲ್ಲಿ ಬಂದ್ಬಿಟ್ಟು 287 ರನ್ ಆದ್ರೆ ಹೊಡಿತಾರೆ SRH ತಂಡದವರು. ಇನ್ನು ಈ ಸಂದರ್ಭದಲ್ಲಿ ಇವತ್ತಿನ ಪಂದ್ಯದಲ್ಲಿ ಬ್ಯಾಟರ್ಗಳ ಪ್ರಾಬಲ್ಯ ಮುಂದುವರಿಯುತ್ತದೆ ಎಂಬುದು ಮತ್ತು ಬೌಲರ್ಗಳ ಮ್ಯಾಜಿಕ್ ಮಾಡುತ್ತಾರೆ ಎಂಬುದು ಕಾದು ನೋಡಬೇಕಿದೆ. ಇನ್ನು ಪಿಚ್ ರಿಪೋರ್ಟ್ ಮತ್ತು ಮಳೆಯ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಮಳೆಯ ಭೀತಿ ಆದ್ರೆ ಈ ಪಂದ್ಯಕ್ಕೆ ಆದ್ರೆ ಕಾಡ್ತಾ ಇದೆ ಅಂತ ಅಪ್ಡೇಟ್ ಆದ್ರೆ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಈ ಪಂದ್ಯ ಬಂದ್ಬಿಟ್ಟು ನಮ್ಮ ಚಿನ್ನಸ್ವಾಮಿಯಲ್ಲಿ ಆದ್ರೆ ನಡೀತಾ ಇದೆ. ಆ ಕಾರಣದಿಂದಾಗಿ ಇಲ್ಲಿ ಬಂದ್ಬಿಟ್ಟು 30% ಮಳೆ ಬರುವ ಚಾನ್ಸಸ್ ಕೂಡ ಇದೆ. ಆ ಕಾರಣದಿಂದಾಗಿ ಮಳೆಯ ಭೀತಿ ಕೂಡ ಇದೆ ಅಂತಾನೆ ಹೇಳ್ಬೋದು ಈ ಪಂದ್ಯಕ್ಕೆ. ಇನ್ನು ಹಾಗಾದರೆ ಈ ಪಂದ್ಯಕ್ಕಾಗಿ ನಮ್ಮ RCB ತಂಡದ ಪ್ಲೇಯಿಂಗ್ 11 ಅಲ್ಲಿ ಏನೆಲ್ಲ ಬದಲಾವಣೆ ಆಗಿರ್ಬೋದು ಮತ್ತು ಯಾವೆಲ್ಲ ಪ್ಲೇಯರ್ ಆಡ್ತಾ ಇದ್ದಾರೆ ಪ್ಲೇಯಿಂಗ್ 11 ಅಲ್ಲಿ ಅಂತ ತಿಳ್ಕೊಂಬರೋಣ ಬನ್ನಿ. ಇನ್ನು ಇದೀಗ ಬಂದಿರೋ ಅಪ್ಡೇಟ್ ಮತ್ತು ರೂಮರ್ಸ್ ಕಡೆಯಿಂದ ಒಂದು ಅಪ್ಡೇಟ್ ಆದ್ರೆ ಬಂದಿದೆ. ನಮ್ಮ RCB ಪ್ಲೇಯಿಂಗ್ 11 ಅಲ್ಲಿ ಈ ಪ್ಲೇಯರ್ಸ್ ಆದ್ರೆ ಆಡ್ತಾ ಇದ್ದಾರೆ ಅಂತೆ. ಹೌದು ಸ್ನೇಹಿತರೆ, ಹಾಗಾದ್ರೆ ಪ್ಲೇಯಿಂಗ್ 11 ಅಲ್ಲಿ ಯಾವೆಲ್ಲ ಪ್ಲೇಯರ್ ಆಡ್ತಾ ಇದ್ದಾರೆ ಮತ್ತು ಯಾವೆಲ್ಲ ಪ್ಲೇಯರ್ ಹೊರಗಿದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ ಮೊದಲಿಗೆ ಓಪನರ್ಸ್ ಆಗಿ ನಮ್ಮ ವಿರಾಟ್ ಕೊಹ್ಲಿ, ಕಿಂಗ್ ಕೊಹ್ಲಿ, RCB ಬಾದ್ಶಾ ಆಗಿರುವಂತ ವಿರಾಟ್ ಕೊಹ್ಲಿ ಜೊತೆ ಸಾಲ್ಟ್ ಆದ್ರೆ ಬರಲಿದ್ದಾರೆ. ಇನ್ನು ನಂಬರ್ 3 ಅಲ್ಲಿ ಬಂದ್ಬಿಟ್ಟು ದೇವದತ್ ಪಡಿಕ್ಕಲ್ ಆದ್ರೆ ಆಡಲಿದ್ದಾರೆ. ನಂಬರ್ 4 ಅಲ್ಲಿ ರಜತ್ ಪಟೇದಾರ್ ಆಡಿದ್ರೆ ನಂಬರ್ 5 ಅಲ್ಲಿ ಟೀಮ್ ಡೇವಿಡ್, ನಂಬರ್ 6 ಅಲ್ಲಿ ಕುರ್ನಲ್ ಪಾಂಡ್ಯ ಮತ್ತು ನಂಬರ್ 7 ಅಲ್ಲಿ
ನಿತೇಶ್ ಶರ್ಮಾ. ಇನ್ನು ನಂಬರ್ 7 ನಲ್ಲಿ ರೊಮಾರಿಯೋ ಶೆಪರ್ಡ್ ಆಡಿದ್ರೆ, ನಂಬರ್ 8 ಅಲ್ಲಿ ಬಂದ್ಬಿಟ್ಟು ಭುವನೇಶ್ವರ್ ಕುಮಾರ್ ಆದ್ರೆ ಆಡಲಿದ್ದಾರೆ. ಇನ್ನು ಇದೀಗ ಬಂದಿರೋ ಒಂದು ಅಪ್ಡೇಟ್ ಗಳ ಪ್ರಕಾರ ನಂಬರ್ 9 ನಲ್ಲಿ ಬಂದ್ಬಿಟ್ಟು ಜಾಸ್ ಹೆಜಲ್ವುಡ್ ಬದಲಿಗೆ ಜಾಕಬ್ ಡಪ್ಪಿ ಅವರಾದ್ರೆ ಆಡಲಿದ್ದಾರೆ. ಹೌದು ಸ್ನೇಹಿತರೆ, ಹಾಗಾದ್ರೆ ನಂಬರ್ 11 ಮತ್ತು ನಂಬರ್ 10 ನಲ್ಲಿ ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ಅಲ್ಲಿ ಯಾವೆಲ್ಲ ಪ್ಲೇಯರ್ ಆಡಲಿದ್ದಾರೆ ಮತ್ತು ಯಾವೆಲ್ಲ ಪ್ಲೇಯರ್ ಇದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ, ಯಥಾ ಪ್ರಕಾರ ನಮ್ಮ ಎಸ್ ದಯಾಳ್ ಅವರು ಆಡ್ತಾ ಇದ್ರು ನಂಬರ್ 11 ನಲ್ಲಿ. ಆ ಕಾರಣದಿಂದಾಗಿ ಎಸ್ ದಯಾಳ್ ಅವರು ಈ ಸೀಸನ್ ನಿಂದ ರೂಲ್ ಔಟ್ ಕೂಡ ಆಗಿದ್ದಾರೆ. ಹಾಗಾದ್ರೆ ಎಸ್ ದಯಾಳ್ ಬದಲಿಗೆ ಯಾವ ಪ್ಲೇಯರ್ ನಮ್ಮ RCB ಪರವಾಗಿ ಆಡ್ತಾ ಇದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ, ಎಸ್ ದಯಾಳ್ ಅವರ ಬದಲಿಗೆ ರಸಿಕ್ದರ್ ಸಲಾಂ ಅವರಾದ್ರೆ ಆಡಲಿದ್ದಾರೆ ಅಂತಾನೆ ಹೇಳ್ಬಹುದು. ನಂಬರ್ 11 ನಲ್ಲಿ ಎಸ್ ದಯಾಳ್ ಬದಲಿಗೆ ರಸಿಕ್ದರ್ ಸಲಾಂ ಆದ್ರೆ ಆಡಲಿದ್ದಾರೆ. ಹಾಗಾದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಅಲ್ಲಿ ಯಾವ ಪ್ಲೇಯರ್ ಬರ್ತಾ ಇದ್ದಾರೆ, ಯಾವ ಪ್ಲೇಯರ್ ಆಡ್ತಾ ಇದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಮ್ಮ ಸುಯಾಸ್ ಶರ್ಮಾ ಯಥಾ ಪ್ರಕಾರ ಆಡ್ತಾರೆ. ಹೌದು ಸ್ನೇಹಿತರೆ, ಇದು ನಮ್ಮ RCB ಮೊದಲನೇ ಪಂದ್ಯಕ್ಕಾಗಿ ಪ್ಲೇಯಿಂಗ್ 11. ಇನ್ನು ಈ ಪ್ಲೇಯಿಂಗ್ 11 ನಲ್ಲಿ ಏನಾದ್ರೂ ಚೇಂಜಸ್ ಆಗಿರ್ಬೇಕಾಗಿತ್ತ ಮತ್ತು ಜಾಕಬ್ ಬೆತ್ತಲ್ ಅವರನ್ನ ತಂಡದಲ್ಲಿ ಕರ್ಕೊಳ್ಬೇಕಾಗಿತ್ತ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರ್ಯಾರು RCB ಅಭಿಮಾನಿಗಳಿದ್ದೀರಾ, ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಯಾಕಂತಂದ್ರೆ ನಮ್ಮ RCB ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀನಿ ಮತ್ತು IPL ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀನಿ. ಆ ಕಾರಣ